ಇನ್ನು ಚುನಾವಣೆಗೂ ಮುನ್ನ ಉಚಿತ ಸೌಲಭ್ಯಗಳನ್ನು ನೀಡೋದ್ರ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಜೊತೆಗೆ ಇದು ದೇಶ ಕಟ್ಟುವ ಮಾದರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದೆ. ಉಚಿತ ಸೌಲಭ್ಯಗಳನ್ನು ನೀಡ್ತಾ ಹೋದರೆ ಜನ ಯಾಕೆ ದುಡಿಯಬೇಕು ಅಂತ ಸುಪ್ರೀಂ ಕೋರ್ಟ್ ಖಾರವಾಗಿಯೇ ಪ್ರಶ್ನೆ ಮಾಡಿತ್ತು. ಈ ಮಾತನ್ನು ಬಿಜೆಪಿ ನಾಯಕರೀಗ ಸ್ವಾಗತ ಮಾಡಿದ್ದಾರೆ. ಹಿಮಾಚಲ ಪ್ರದೇಶ, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳು ಪಾಪರಾಗಿವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಉಚಿತ ಯೋಜನೆ ನೀಡಿ ನಾಡನ್ನು, ವ್ಯವಸ್ಥೆಯನ್ನು ಹಾಳು ಮಾಡಲಾಗ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರ್ತಾ ಇದ್ದಾರೆ. ಸ್ವಾಗತ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಿಮಾಚಲ್ ಪ್ರದೇಶ ಪಾಪರಾಗಿ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಓಡಾಡ್ತಾ ಇರೋವಂಥದ್ದನ್ನು ನೋಡ್ತಾ ಇದ್ದೀರಿ. ಅದೇ ರೀತಿ ಕೇರಳದಲ್ಲೂ ಕೂಡ ಅದೇ ರೀತಿ ಘಟನೆ ಆಗ್ತಾ ಇದೆ. ಕರ್ನಾಟಕ ಅಂತೂ ಬಿಡಿ, ಹೇಳೋಕ್ಕೆ ಬಸ್ಗಳಿಲ್ಲ, ಸಂಬಳ ಇಲ್ಲ, ಆಕ್ಸಿಡೆಂಟ್ ಆಗಲಿ ಏನಾನ ಆಗಲಿ ಆಸ್ಪತ್ರೆಗೆ ಹೋಗಲಿ ಎಕ್ಸ್ರೇ ತೆಗಿಯೋಕ್ಕೆ ಹಣ ಇಲ್ಲ. ರಾಜಕೀಯ ಪಕ್ಷಗಳು ಜನರ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಕಲ್ಯಾಣ ಯೋಜನೆಗಳನ್ನು ಕೊಡಲ್ಲ. ಚುನಾವಣೆಯನ್ನು ಗೆಲ್ಲಕ್ಕೋಸ್ಕರ ಕಲ್ಯಾಣ ಕಾರ್ಯಕ್ರಮ, ವೆಲ್ಫೇರ್ ಪ್ರೋಗ್ರಾಮು, ಆ ಫ್ರೀ ಈ ಫ್ರೀ ಬರೀ ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಕೊಡ್ತಾರೆ ಹೊರತು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಕೊಡಲ್ಲ. ಅಧಿಕಾರಕ್ಕೆ ಬರ್ತಾರೆ.